ನಮಸ್ತೆ ಸ್ನೇಹಿತರೆ. ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು, ಮಂಡ್ಯ ಜಿಲ್ಲೆ ಸ್ನೇಹಿತರೆ. ನಾನು 2023ರಲ್ಲಿ ಸೋಮನಹಳ್ಳಿ ಎಂಬ ಒಂದು ಹಳ್ಳಿಯಲ್ಲಿ, ಸೋಮನಹಳ್ಳಿ, ಮಾನ್ಯ ದಿವಂಗತ ಎಸ್ ಎಂ ಕೃಷ್ಣಾಜಿಯವರು ಅವರ ತಂದೆ ತಾಯಿ ಹೆಸರಿನಲ್ಲಿ ಕಟ್ಟಿರುವಂಥ ಶಾಲೆ ಅದು. ಅಲ್ಲಿ ನಿವೃತ್ತಿ ಹೊಂದಿದ್ದೀನಿ ಸ್ನೇಹಿತರೆ. ಸೊ ಆ ನಿವೃತ್ತಿ ನಂತರ ಒಂದು ಸುನೋ ಮೀಡಿಯಾ ಅಂತಕ್ಕಂಥ ಒಂದು ಮಾಧ್ಯಮದಲ್ಲಿ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಶ್ರೀಯುತ ಟಿಪ್ಪು ವರ್ಧನ್ರವರು ನನಗೆ ಈ ವೃತ್ತಿಯನ್ನು ನೀಡಿದ್ದಾರೆ. ಸೊ ಇಲ್ಲಿ ನಾನು ಇವತ್ತು ನಿಂತಿರುವ ಸ್ಥಳ ತರಳು ಎಸ್ಟೇಟ್ ಅಂತೇಳಿ, ಕನಕಪುರ ರಸ್ತೆಯಲ್ಲಿರ್ತಕ್ಕಂಥ ಒಂದು ತರಳು ಎಸ್ಟೇಟ್ ಅಂತಕ್ಕಂಥ ಒಂದು ಗ್ರಾಮ, ತರಳು ಅಂತಕ್ಕಂಥ ಗ್ರಾಮ. ಅದನ್ನು ತರಳು ಎಸ್ಟೇಟ್ ಅಂತ ಏನೋ ಕರೀತಾರೆ ಅಂತ ನನಗೆ ಇದರ ಮಾಹಿತಿ ಗೊತ್ತಿಲ್ಲ ಸ್ನೇಹಿತರೆ. ಒಂದಷ್ಟು ಫಾರಮ್ಗಳಿದ್ದಾವೆ ಹೊರಗಡೆಯಿಂದ ಬಂದು, ಬಹುಶಃ ಇಲ್ಲೆಲ್ಲ ಎಸ್ಟೇಟ್ಗಳನ್ನು ಮಾಡ್ಕೊಳ್ತಾ ಇರೋದ್ರಿಂದ ಬಹುಶಃ ಅದನ್ನು ತರಳು ಎಸ್ಟೇಟ್ ಅಂತ ಕರಿಬೋದು ಅಂತ ಕಾಣಿಸ್ತದೆ. ಸೊ ಇಲ್ಲಿ ನಾನು ನಿಂತಿರುವ ಜಾಗ, ಒಂದು ಕೆರೆ ಇದೆ ಸ್ನೇಹಿತರೆ. ನೋಡಿ, ಕೆರೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ವಿಹಂಗಮವಾಗಿ ಕೆರೆ. ಯಾರೋ ಪುಣ್ಯಾತ್ಮ ಯಾವತ್ತಿನ ಕಾಲದಲ್ಲೋ ಇಲ್ಲಿ ಕೆರೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಇದಕ್ಕೆ ಏನು, ಎಲ್ಲಿಂದಲಾದರೂ ನದಿಗಳ ಮೂಲಕ ನೀರನ್ನು ತಂದು ಈ ಕೆರೆಯನ್ನು ತುಂಬುವಂತಹ ಒಂದು ಕೆಲಸ ಆಗಬೇಕಾಗಿತ್ತು. ಬಹುಶಃ ಕೆಲಸ ಆಗಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಈಗ ನಾನು ಪ್ರಸ್ತುತ ಒಂದು ನಮ್ಮ ಏನು ನಾನು ಇರುವಂತಹ ಶಿಕ್ಷಕರ ಬಡಾವಣೆ ಮದ್ದೂರು ಅಲ್ಲಿ ಒಂದು ಏನು ಸಿಂಶಾ ನದಿ ಇದೆ ಸ್ನೇಹಿತರೆ. ಅದರ ಬಗ್ಗೆ ನನ್ನ ಯೂಟ್ಯೂಬ್ ಚಾನಲ್ ಚೆನ್ನಪ್ಪ ಎ ಸಿ ಅಂತ, ಅಲ್ಲೊಂದು ಲಿಫ್ಟ್ ಇರಿಗೇಷನ್ ಮಾಡಿದ್ದಾರೆ. ಆ ಲಿಫ್ಟ್ ಇರಿಗೇಷನ್ನು ಕೋಡಹಳ್ಳಿ ಮತ್ತು ಸೋಮನಹಳ್ಳಿ ಹಾಗೆ ತೈಲೂರು ಕೆರೆಗಳಿಗೆ ನೀರನ್ನು ಉಣಿಸುವ ರೀತಿಯಲ್ಲಿ ಒಂದು ಕೋಡಹಳ್ಳಿಯ ಬಳಿ ಲಿಫ್ಟ್ ಇರಿಗೇಷನ್ ಆಗಿದೆ. 2019ನೇ ಇಸ್ವಿಲಿ ಆಗಿದೆ ಸ್ನೇಹಿತರೆ. ಆದರೆ ಅದು ಕೆಲಸ ಕಾರ್ಯ ನಿರ್ವಹಿಸ್ತಾ ಇಲ್ಲ. ಭಾಳ ಸುಸಜ್ಜಿತವಾಗಿದೆ. 2019ರಲ್ಲಿ 2 ಮೋಟ್ರ್ಗಳನ್ನು 180 HP 2 ಮೋಟ್ರ್ಗಳನ್ನು ಹಾಕಿದ್ದಾರೆ. ಆದರೆ ಒಳಗಡೆ ನೀರು ಅದಕ್ಕೆ ಸಿಗುವಂಥ ವ್ಯವಸ್ಥೆ ಇರಲಿಲ್ಲ ಸ್ನೇಹಿತರೆ. ನಿಜವಾಗ್ಲೂ ಅದು ದುರಂತ. ಏನು, ಒಂದು ಕಾರ್ಯವನ್ನು ಮಾಡ್ತಾ ಇರುವಾಗ ನಿಜವಾಗ್ಲೂ ಈ ಕೆರೆಯನ್ನು ಕಟ್ಟಬೇಕಾದ್ರೆ ಇದಕ್ಕೆ ಸೋರ್ಸಸ್ ಆಫ್ ವಾಟರ್ ಎಲ್ಲಿಂದ ಬರಬೇಕು ಅನ್ನೋದನ್ನು ಚಿಂತನೆ ಮಾಡಿ ಜನಗಳು, ಪಾಪ ಆವತ್ತಿನ ಕಾಲದ ಜನ ಅಷ್ಟೊಂದು, ಈಗ ಬಹುಶಃ ಕನಕಪುರಕ್ಕೆ ಹತ್ರ ಆಗಿರ್ತಕ್ಕಂಥ ಏನು ಇದಿರ್ಬೋದು, ಸಾತ್ನೂರು ಇರ್ಬೋದು, ಅಲ್ಲಿ ನದಿಗಳು ಹರಿಯುತ್ತವೆ. ಅಲ್ಲಿಂದ ಲಿಫ್ಟ್ ಇರಿಗೇಷನ್ ಮಾಡಿ ಇಲ್ಲಿಗೆ ಏನು ಒಂದು ನೀರನ್ನು ತುಂಬಿಸುವ ಕೆಲಸ, ಕೆರೆ ತುಂಬಿಸಿ ಅಂತ ನಮ್ಮ ಮಂಡ್ಯ ಜಿಲ್ಲೆಯ DC ಸಾಹೇಬರು ಅವಾಗವಾಗ ಹೇಳ್ತಾ ಇರ್ತಾರೆ. ಪಾಪ ನಮ್ಮ ಹಾಲೂರು ಅಂತೇಳಿ, ನನ್ನೂರು ಹಾಲೂರಿನ ಕೆರೆ ಇದಕ್ಕಿಂತ ಹದಗೆಟ್ಟು ನಿಂತಿದೆ. ಒಂದೇ 1 ಕಿಲೋಮೀಟ್ರಲ್ಲಿ ಸಿಂಶಾ ನದಿ ಹರಿತಾ ಇದೆ. ಮುಂದೆ ನಂತರ ಇಗ್ಲೂರು ಡ್ಯಾಮ್ ಅಂತ ಕಟ್ಟಿದ್ದಾರೆ. ಇಗ್ಲೂರು ಡ್ಯಾಮ್ ನಿಜವಾಗ್ಲೂ ಅದು ಅಲ್ಲಿಂದ ಚನ್ನಪಟ್ಟಣದ ಕಣ್ವಾ ಕೆರೆಗೆ ನೀರನ್ನು ತಂದಿದ್ದಾರೆ ಸ್ನೇಹಿತರೆ. ಒಂದು 40-50 ಕಿಲೋಮೀಟ್ರ್ ಆಗ್ಬೋದು ಅಂತ ಕಾಣಿಸ್ತದೆ. ನೋಡಿ, ಅದು ಸಾರ್ಥಕತೆ. ಆದರೆ ನಾನು 1 ಕಿಲೋಮೀಟ್ರ್ ಇದ್ದೀನಿ, ಆ ನದಿಯಿಂದ 1 ಕಿಲೋಮೀಟ್ರ್. ಆ ನೀರನ್ನು ಬಳಸೋಕ್ಕೆ ನನಗೆ ಅರ್ಹತೆ ಇಲ್ಲ. ಇದು ದುರಂತ ಅಂತಕ್ಕಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಆ ಚನ್ನಪಟ್ಟಣದವರೆಗೆ ನೀರನ್ನು ಸಿಂಶಾ ನದಿಯಿಂದ ಅವರು ಇಗ್ಲೂರು ಡ್ಯಾಮನ್ನು ಬಳಸಿ ಅಲ್ಲಿಂದ ಕ್ರೋಢೀಕರಣ ಮಾಡಿ ಬಳಸ್ಬೋದಾದರೆ, 1 ಕಿಲೋಮೀಟ್ರು ಇರ್ತಕ್ಕಂತಹ ನದಿಯ ನೀರನ್ನು ನಮ್ಮ ಹಾಲೂರು ಕೆರೆ, ತೈಲೂರು ಕೆರೆ, ರುದ್ರಾಕ್ಷಿಪುರ ಕೆರೆಗಳಿಗೆ ನೀರನ್ನು ಉಣಿಸುವ ಕೆಲಸ ಮಾಡಬೇಕಾದದ್ದು ಸರ್ಕಾರದ ಧರ್ಮ ಅಲ್ವೇ, ಕರ್ತವ್ಯ ಅಲ್ಲವೇ? DC ಸಾಹೇಬ್ರೆ ಅಥವಾ ಏನು ಸಚಿವರು
ನಮ್ಮ ಜನಪ್ರತಿನಿಧಿಗಳು, ನಾಯಕರು, ನಮ್ಮ ಜನನಾಯಕರು ಶ್ರೀಯುತ ಉದಯ್ ಸರ್ ಅವರು ನಿಜವಾಗ್ಲೂ ಅಲ್ಲಿ ಒಂದು ಈಗ ತಡೆಗೋಡೆಯನ್ನು ಹಾಕ್ತಾ ಇದ್ದಾರೆ ಕೋಡಹಳ್ಳಿ ಬಳಿ. ನಾನು ಅದೆಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ. ಭಾಳಷ್ಟು ಅದರಿಂದ ನೀರು ಸಂಗ್ರಹ ಆಗಿ ಆ ನೀರು ಲಿಫ್ಟ್ ಇರಿಗೇಷನ್ಗೆ ಸಿಗುತ್ತೆ. ಖಂಡಿತ ಕೆರೆಗಳು ಮುಂದೊಂದು ದಿನ ತೈಲೂರು ಕೆರೆ ಇರ್ಬೋದು, ಕೋಡಹಳ್ಳಿ ಕೆರೆ ಇರ್ಬೋದು, ಅವೆಲ್ಲ ತುಂಬುತ್ತವೆ ಅಂತ ನಾನು ಕನಸನ್ನು ಕಟ್ಟಿದ್ದೀನಿ. ಈಗ ಕೆಲಸ ನಡೀತಾ ಇದೆ, ತುಂಬ ಸಂತೋಷ ಇದೆ. ನೋಡಿ ಈ ರೀತಿ ನೋಡಿ ಇಲ್ಲಿ ಕಾರ್ಯುಲೇಷನ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಏನು ನಮ್ಮ ಒಂದು ಊರಿನ ಕಥೆಯನ್ನು ಇಲ್ಲಿ ತರಳ ಗ್ರಾಮ ಏನಿದೆ, ಈ ತರಳ ಗ್ರಾಮದಲ್ಲಿ ಎಷ್ಟು ಸುಸಜ್ಜಿತವಾಗಿ ಒಂದು ಕೆರೆಯನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ. ಇದರ ಪ್ರಯೋಜನ ಏನು ನಮ್ಮ ರೈತರುಗಳಿಗೆ ಆಗಬೇಕಲ್ವೇ? ಏನು ರೈತ ಈ ದೇಶದ ಬೆನ್ನೆಲುಬು ರೈತ ಅಂತ ಬಗಳಬಿಟ್ರೆ ನಮ್ಮ ರಾಜಕಾರಣಿಗಳು ನಿಜವಾಗ್ಲೂ ಇಂಥ ಕೆಲಸಗಳನ್ನು ನೋಡಿ. ಇದನ್ನು ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇದು ಒಂದು ದುರಂತ ಅಲ್ವೇ? ಈ ಒಂದು ಕೆರೆಯಲ್ಲಿ ಯಾವುದಾದ್ರೂ ನದಿಯ ಮೂಲಗಳನ್ನು ಪತ್ತೆ ಮಾಡಿ ಇವತ್ತು ಬೇಕಾದಷ್ಟು ಉಪಕರಣಗಳಿದ್ದಾವೆ. ಒಂದು ದಿನದಲ್ಲಿ ತರ್ಬೋದು ನೀರನ್ನ. ಆ ಒಂದು ವೆಹಿಕಲ್ಗಳು ಏನು ಒಂದು ಲಿಫ್ಟ್ ಇರಿಗೇಷನ್ನು ಮಾಡಬೇಕಾದ್ರೆ ಒಂದು ನದಿಯನ್ನು ಅದರಿಂದ ಒಂದು 180 HP ಇರುವಂಥ ಮೋಟ್ರನ್ನು ಬಳಸಿದ್ರೆ ಈ ಕೆರೆಯನ್ನು 2 ದಿನದಲ್ಲಿ ತುಂಬಿಸುವಂಥ ಕೆಲಸ ಮಾಡ್ಬೋದು ಸ್ನೇಹಿತರೆ. ನೋಡಿ ಇಲ್ಲಿ ಕೆರೆ ನಿರ್ಮಾಣ ಮಾಡಿದ್ದಾರೆ, ಭಾಳ ಸಂತೋಷ. ಯಾವತ್ತಿನ ಕಾಲದಲ್ಲೋ ಪಾಪ ಪುಣ್ಯಾತ್ಮರು ಎಷ್ಟು ನಮ್ಮ ಹಿರಿ ತಲೆಮಾರಿನವರು ಮಾಡಿರೋ ಕೆಲಸವನ್ನು ನಾವು ಯಾವತ್ತೂ ಮರಿಬಾರ್ದು ಸ್ನೇಹಿತರೆ. ನಮ್ಮ ಹಿಂದಿನ ಏನು ಪ್ರಧಾನಮಂತ್ರಿಗಳು ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ, ಅವ್ರನ್ನ ಅಲ್ಲಿಗಳೆಯುವಂಗಿಲ್ಲ. ಈ ಬ್ರಿಟಿಷರು ಬಿಟ್ಟು ಹೋದಂತಹ ಕಾಲದಲ್ಲಿ ಏನೇನು ಇಲ್ಲದಂಥ ಕಾಲದಲ್ಲಿ ದೇಶವನ್ನು ಕಟ್ಟಿದ್ದಾರೆ ಸ್ನೇಹಿತರೆ. ಅದಕ್ಕೆ ನಾವು ಹಲ್ಲುಗಳಿಬಾರ್ದು. ಪ್ರತಿಯೊಬ್ಬರ ಹೆಜ್ಜೆ ಗುರುತುಗಳನ್ನು ನಾವು ಮರಿಬಾರ್ದು. ಇವತ್ತು ನನ್ನಿಂದಲೇ ದೇಶ, ನನ್ನಿಂದಲೇ ಎಲ್ಲ ಅಂತ ಅನ್ನೋದು ಮೂರ್ಖತನದ ಪರಮಾವಧಿ ಅಂತ ನಾನು ಅಂತೀನಿ. ನೋಡಿ ಕೆರೆಯನ್ನು ಯಾರೋ ಪುಣ್ಯಾತ್ಮರು ಅವರ ಮನಸ್ಸಲ್ಲಿ ಹೆಂಗೆ ಸೃಷ್ಟಿಯಾಗಿರಬೇಕು, ಈ ಕೆರೆಯನ್ನು ನಿರ್ಮಾಣ ಮಾಡಿ ಈ ಕೆರೆ ಒಳಗೆ ಮಳೆ ನೀರನ್ನು ಸಂಗ್ರಹ ಮಾಡೋದು ಅಷ್ಟೇ ಕೆಲಸ. ಇದಕ್ಕೆ ಸೋರ್ಸಸ್ ಆಫ್ ವಾಟರ್ ಇಲ್ಲದೆ ಈ ಕೆರೆಯ ಕೆರೆ ಅಂದರೆ ನೀರಿಲ್ದೇ ಪಾಪ ಕೆರೆಯ ಕೆಳಗಡೆ ಬಯಲಿನ ಜನ ರೈತರು ನೀರಿಲ್ದೇ ಖಂಡಿತ ಇವತ್ತು ಏನು ರೈತರ ಬೆನ್ನೆಲುಬು, ಈ ದೇಶದ ಬೆನ್ನೆಲುಬು ಅಂತ ಅದಕ್ಕೆ ಸಾಕ್ಷಿ ಆಗಬೇಕಾದ್ರೆ ನಮ್ಮ ನಾಯಕರು, ನಮ್ಮ ಸರ್ಕಾರಗಳು ಖಂಡಿತ ಈ ಕಡೆಗೆ ಗಮನ ಹರಿಸಬೇಕು. ಇದನ್ನು ಅಭಿವೃದ್ಧಿಪಡಿಸಬೇಕು. ತಂತ್ರಜ್ಞಾನ ಬಹಳಷ್ಟು ಏನು ಚಂದ್ರನ ಮೇಲೆ ನಾವು ಹೋಗಿ ಬರುವಂಥ ಕಾಲ ಇವತ್ತು ಸನಿಹದಲ್ಲಿದೆ. ಆದರೆ ಪಾಪ ಇಸ್ರೋದಲ್ಲಿರುವಂತಹ ವಿಜ್ಞಾನಿಗಳು 100 ಜನ ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ದಾರಂತೆ ಸ್ನೇಹಿತರೆ. ಇದು ಒಂದು ದುರಂತ. ಶ್ರೀಯುತ ನಾಗೇಶ್ ಹೆಗಡೆ ಅವರು ಭಾಳಷ್ಟು ಬರೀತಾರೆ. ಜ್ಞಾನಿಗಳು ನಿಜವಾಗ್ಲೂ ಅದನ್ನೆಲ್ಲ ನಾವು ಒಪ್ಪಬೇಕಾಗತ್ತೆ. ಸಾರ್ವತ್ರಿಕ ಸತ್ಯವನ್ನು ಯಾವನೂ ಒಪ್ಪಬೇಕು. ಏನೋ ಪೈ ಬೆಲೆ 22/7. ಇದರ ಅರ್ಥ ಏನು? ಆ ಒಂದು ಕಾನ್ಸ್ಟೆಂಟ್ ಪೈ ಅನ್ನೋದು ಒಂದು ಸಾರ್ವತ್ರಿಕ ಕಾನ್ಸ್ಟೆಂಟ್. ಅದರ ಬೆಲೆ ಎಲ್ಲಿ ಯಾರೂ ಸುಳ್ಳು ಹೇಳೋಕ್ಕಾಗಲ್ಲ. ಅದರ ಮೇಲೆ 22/7 ಇದು ಸತ್ಯ. ಇದನ್ನು ನಾನು ಸತ್ಯ ಅಂತ ಹೇಳ್ತೀನಿ. ನಾನು ಭಾಳ ಜ್ಞಾನಿಗಳು ಮೀಡಿಯಾದಲ್ಲಿ ಮಾತಾಡ್ತಾ ಇರ್ತಾರೆ. ನಿಜವಾಗ್ಲೂ ಅದನ್ನು ಒಪ್ಪಬೇಕಾಗಿರೋದು. ಸಾರ್ವತ್ರಿಕ ಸತ್ಯಗಳನ್ನು ಒಪ್ಪಬೇಕೆ ವಿನಃ ಗೂಬೆ ಕೂರಿಸುವ ಅಜ್ಞಾನಿಗಳು ಮಾತಾಡುವ ಕೆಲಸವನ್ನು ಆ ಟಿ ವಿನಲ್ಲಿ ದಿನ ಬೆಳಗಾದರೆ ಮಾತಾಡ್ತಾರಲ್ಲ, ಎಲ್ಲವೂ ಸತ್ಯ ಅಲ್ಲ ಸ್ನೇಹಿತರೆ. ನೋಡಿ ಇದು ಸತ್ಯ. ಕೆರೆ ಒಳಗಡೆ ನೀರಿಲ್ಲ ಅನ್ನೋದು ಸತ್ಯ. ನೋಡಿ ಇದಕ್ಕೆ ಏನು ಮಾಡಬೇಕು? ಎಲ್ಲಿಂದಲಾದರೂ ನೀರು ಬಂದು ಬೀಳುವಂತೆ ಈ ಒಂದು ಕೆರೆಯನ್ನು ಅಭಿವೃದ್ಧಿಪಡಿಸಿದ್ರೆ ಆ ಕೆರೆಗೆ ಅನ್ವಯ ಆಗಿರ್ತಕ್ಕಂತಹ ಏನು ನೋಡಿ ಇಲ್ಲಿ ರಿಯಲ್ ಎಸ್ಟೇಟ್ ನಡೀತಾ ಇದೆ ನೋಡಿ ಸ್ನೇಹಿತರೆ. ಯಾವನೋ ದುಡ್ಡಿರೋ ಕಳ್ಳ ಹಣ ತಗೊಬಂದು ಇಲ್ಲಿ ಎಸ್ಟೇಟ್, ಆ ಗ್ರಾಮಕ್ಕೆ ಹೆಸರೇ ಬಂದ್ಬಿಟ್ಟಿದೆ ನೋಡಿ, ತರಳು ಎಸ್ಟೇಟ್. ಕನಕಪುರ ಕಗ್ಲಿಪುರದಿಂದ ಒಂದು
7-8 ಕಿಲೋಮೀಟ್ರ್ ದೂರ ಆಗ್ಬೋದು. ತರಳೆ ಎಸ್ಟೇಟ್ ಅಂತ ಅಂದರೆ ಹೊರಗಡೆಯ ತಲೆ ಹಿಡುಕರು ಏನು ಹಣ ಸಂಪಾದನೆ ಮಾಡಿರುವಂಥ ಜನ ಬಂದು ಇಲ್ಲಿ ಸುತ್ತಮುತ್ತಲೂ ಜಮೀನನ್ನು ಪಾಪ ರೈತರಿಂದ ಕಬಳಿಸ್ಕೊಂಡು ಈ ಒಂದು ಆ ಜಾಗದಲ್ಲಿ ಏನೇನೋ ಒಂದಷ್ಟು ಫಾರಮ್ ಹೌಸ್ಗಳನ್ನು ಮಾಡ್ತಾಯಿದ್ದಾರೆ, ಎಸ್ಟೇಟ್ಗಳನ್ನು ಮಾಡ್ಕೊಂಡಿದ್ದಾರೆ. ಪಾಪ ಯಾವತ್ತಿನ ಕಾಲದಲ್ಲೂ ಈ ಕೆರೆ ನಿರ್ಮಾಣ ಆಗಿದೆ, ಇವತ್ತು ಸ್ವರ್ಗೋಗ್ತಾ ಇದೆ ಕೆರೆ. ನಿಜವಾಗ್ಲೂ ಇದನ್ನು ಅಂದ್ರೇನು, ನಮ್ಮ ಹಿಂದಿನ ತಲೆಮಾರು ಮಾಡಿರ್ತಕ್ಕಂಥ ಕೆಲಸಗಳನ್ನು ನಾವು ನೆನ್ಕೊಂಡು ಆ ಕೆಲಸಗಳನ್ನು ನಮ್ಮ ಮುಂದಿನ ತಲೆಮಾರಿಗೆ, ನಮ್ಮ ಮಕ್ಕಳಿಗೆ ಉದ್ಯೋಗ ಇಲ್ಲ ಸ್ನೇಹಿತರೆ. ಇವತ್ತು ನಮ್ಮ ಮಕ್ಕಳಿಗೆ ಉದ್ಯೋಗ ಇಲ್ಲ. ನಾನೊಬ್ಬ ಶಿಕ್ಷಕನಾಗಿದ್ದೆ, 30 ವರ್ಷ ನಾನು ಗಣಿತ ವಿಜ್ಞಾನ ಶಿಕ್ಷಕ. ನಾನು ಒಂದು 5,000 ಜನ ಮಕ್ಕಳಿಗೆ ನನ್ನ ಪಾಠ ಹೇಳ್ಕೊಟ್ಟಿದ್ದೀನಿ. ಪೈಥಾಗರಸನ ಪ್ರಮೇಯ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ, ಇದು ಸತ್ಯ. ಈ ಸತ್ಯವನ್ನು ನನ್ನ ಎಲ್ಲ ಮಕ್ಕಳಿಗೂ ನಾನು ಕಲಿಸಿದ್ದೀನಿ ಸ್ನೇಹಿತರೆ. AC², ನನ್ನ ಹೆಸರು AC ಅಂತ ಶಾಲೆಯಲ್ಲಿ ಕರೀತಿದ್ರು. AC² ಈಕ್ವಲ್ಸ್ AB² ಪ್ಲಸ್ BC². ದಿಸ್ ಈಸ್ ದ ಫ್ಯಾಕ್ಟ್, ಇದು ಸತ್ಯ. A+B² ಈಕ್ವಲ್ಸ್ A² ಪ್ಲಸ್ 2AB ಪ್ಲಸ್ B². ಇದು ಎಕ್ಸ್ಪ್ಲನೇಷನ್. ಈ ಒಂದು ಏನು ಬೀಜಗಣಿತದಲ್ಲಿ ಬರುವ ಈ A ಮತ್ತು B ಇವುಗಳ ಸೂತ್ರ, ಸಾರ್ವತ್ರಿಕ ಸೂತ್ರ ಇದು. ಇದನ್ನು ಹೇಗೇಗೋ ಬಳಸ್ತಾರೆ ಕೆಲವರು. A+B² ಬ್ರಾಕೆಟ್. ಎಂಥ ಅಸಹ್ಯ ನಿಜವಾಗ್ಲೂ. ಸತ್ಯವನ್ನು ಹೇಳಬೇಕು, ಸತ್ಯವನ್ನು ಜನಕ್ಕೆ ಅದನ್ನು ತಿಳಿಸ್ಬೇಕು. ಅಸತ್ಯವನ್ನು ಯಾವತ್ತೂ ನಾವು ಹಾಡಬಾರ್ದು, ನಮ್ಮ ಬಾಯಲ್ಲಿ ಅಸತ್ಯ ಬರಬಾರ್ದು. ಏನು ನಾವು ಇನ್ನೊಬ್ಬರಿಗೆ ಅನ್ಯಾಯವನ್ನು ಮಾಡಬಾರ್ದು. ಇನ್ನು ಲಂಚ, ಇವತ್ತು ದೇಶಾದ್ಯಂತ ಲಂಚ ನಡೀತಾ ಇದೆ. ಎಲ್ಲಿ ಲಂಚ ಇಲ್ಲ, ಎಲ್ಲಿ ಭ್ರಷ್ಟಾಚಾರ ಇಲ್ಲ, ತೋರಿಸಿ ನೋಡೋಣ. ಬನ್ನಿ ನಮ್ಮ ತಾಲೂಕು ಆಫೀಸ್ಗೆ, ಬನ್ನಿ ನಮ್ಮ BO ಕಚೇರಿಗಳಿಗೆ, ಎಷ್ಟು ನಡೀತಾ ಇದೆ ನಾನೇ ತೋರಿಸ್ತೀನಿ. ಆ ಒಂದು ಸಿಂಶಾ ನದಿ ಒಳಗಡೆ ಮರಳು ದಂಧೆ ನಡೀತಾ ಇದೆ. ಏನು ಮಾಡಿದ್ರೂ ಯಾವ ತಹಸೀಲ್ದಾರರು, ಯಾವ ಪೊಲೀಸ್ನವರು, ಯಾರು ಹಣ ವಸೂಲಿ ಮಾಡ್ತಾರಂತೆ ಪೊಲೀಸ್ನವರು. ನೋಡಿ, ಆ ದಂಧೆ ಒಳಗಡೆ ನಡೀತಕ್ಕಂತಹ ಜನಗಳಿಂದ ಹಣ ವಸೂಲಿ ಮಾಡಿ ದಾಜಾರೋಷವಾಗಿ ಹೊಡಿತಾ ಇದ್ದಾರೆ. ನಾನು ಏನು ಪತ್ರಕರ್ತನಾಗಿ ನನ್ನಿಂದ ಆ ಸತ್ಯವನ್ನು ಮರೆಮಾಚಲು ಸಾಧ್ಯ ಇಲ್ಲದೇ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟಿದ್ದೀನಿ. ನಾನು ಜನಸೇವೆ ಮಾಡಬೇಕು ಅಂತ ನಿಂತಿದ್ದೀನಿ. ನನ್ನ ಏನು ಸೋಷಿಯಲ್ ವರ್ಕ್ ಇದು, ಸಮಾಜ ಸೇವೆ, ಒಂದು ಕಾರ್ಯಾರ್ಥಿಯಾಗಿ ಈ ಒಂದು ತರಳೆ ಗ್ರಾಮಕ್ಕೆ ನಾನು ಬಂದಿದ್ದೀನಿ ಸ್ನೇಹಿತರೆ. ಇವತ್ತು ದಿನಾಂಕ 18/8/2026 ಸ್ನೇಹಿತರೆ. ದಯಮಾಡಿ ಇದನ್ನು ನೀವು ಒಪ್ಪಲೇಬೇಕು, ಸತ್ಯವನ್ನು ಒಪ್ಪಲೇಬೇಕು. ಯಾರೇ ಆಗಲಿ ಸತ್ಯವನ್ನು ಒಪ್ಪಬೇಕು. ಇದು ನನ್ನ ಒಂದು ಸಂದೇಶ. ನನ್ನ ಯೂಟ್ಯೂಬ್ ಚಾನಲ್ ಚನ್ನಪ್ಪ AC ಅಂತಿದೆ, ಅಲ್ಲಿ ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ. ದಯಮಾಡಿ ಅಲ್ಲಿ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ತಪ್ಪಿದರೆ ನೀವು ನನ್ನ ಜೊತೆ ಚರ್ಚೆ ಮಾಡ್ಬೋದು. 96 321 31 8 31 ನಾನು ಮಾಡುವ ಕೆಲಸ ಏನಾದರೂ ತಪ್ಪಿದರೆ ದಯಮಾಡಿ ನನ್ನ ಕಾಂಟ್ಯಾಕ್ಟ್ ನಂಬರು ಇದೆ. ದಯಮಾಡಿ ಇದಕ್ಕೆ ನಿಮ್ಮ ಸಜೆಷನ್ಗಳನ್ನು, ಏನು ಅಭಿಪ್ರಾಯಗಳನ್ನು, ಏನು ಜ್ಞಾನವಂತರು ಭಾಳಷ್ಟು ಸಹಸ್ರಾರು ಮಂದಿ ಇದ್ದಾರೆ, ಅವರೆಲ್ಲ ಕುಳ್ತಿದ್ದಾರೆ. ವಯಸ್ಸಾಗಿದೆ ಅವರೆಲ್ಲ ಏನು ಮಾಡ್ದೇನೆ ಕುಳ್ತಿದ್ದಾರೆ. ಏನು ಈ ಥರ ಮೊಬೈಲ್ ಇದ್ದಾವೆ ಮಕ್ಕಳೇ, ಎಲ್ಲ ನೀವು ಇಂಥ ಸತ್ಯಗಳನ್ನು ಜನಗಳಿಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡಿ. ಸುಳ್ಳನ್ನು ಪ್ರಚಾರ ಮಾಡಬೇಡಿ. ಸುಳ್ಳು ಯಾವತ್ತಿಗೂ ಉಳಿಯೋದಿಲ್ಲ. ಭ್ರಷ್ಟಾಚಾರ ಇದು ಎಷ್ಟು ಹಬ್ಬಿದೆ ಅಂತಂದರೆ ದೇಶಾದ್ಯಂತ ಎಲ್ಲಿಂದ ಎಲ್ಲಿವರೆಗೆ ಹೋದರೂ ಭ್ರಷ್ಟಾಚಾರ ಇವತ್ತು ತಾಂಡವಾಡ್ತಾ ಇದೆ. ಅನ್ಯಾಯ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದೆ. ಯಾರು ಕಣ್ಣು ಮುಚ್ಚಿ ಕುಳ್ತಿದ್ದಾರೆ. ನಮ್ಮ ಕಣ್ಣೆದುರಿಗೆ ನಡೆಯುವಂಥ ಅನ್ಯಾಯಗಳನ್ನು ನಾನು ತಡೆಯೋಕ್ಕಾಗಲಿಲ್ಲ ಅಂದರೆ ನನ್ನಿಂದ ಏನು ಈ ದೇಶಕ್ಕೆ, ಈ ಒಂದು ರಾಷ್ಟ್ರಕ್ಕೆ ಆಗುವಂತಹ ಏನು
ಪ್ರಯೋಜನ, ರಾಷ್ಟ್ರಪ್ರೇಮ ಅಂತ ಹೇಳ್ತಾರೆ, ಏನು ದೇಶದ್ರೋಹಿ ಅಂತ ಕರೀತಾರೆ. ಸತ್ಯ ಹೇಳುವಂಥವನು ದೇಶದ್ರೋಹಿ. ನೋಡಿ ಈ ಥರ ನಿಜವಾಗ್ಲೂ ಸ್ನೇಹಿತರೆ, ಬೆಳಗಿನ ಏನು ಇವತ್ತು ಬೆಳಗಿನ ಜಾವ ಸುಮ್ಮನೆ ಒಂದು ಏನು ವಾಯುವಿಹಾರಕ್ಕೆ ಬಂದಿದ್ದೆ. ಭಾಳ ಸುಂದರವಾದ ತಾಣ ಇದು ನಿಜವಾಗ್ಲೂ. ಹಾಗಾಗಿ ನಾನಿಲ್ಲಿ ಒಂಥರ ಮನಸ್ಸಾಯಿತು, ಅದಕ್ಕಾಗಿ ನಿಮಗೆ ಇದನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು ಸ್ನೇಹಿತರೆ.